ಲಕ್ಷ್ಮಕ್ಕ ಬನ್ರಿ. ತಡನೇ ಆಗೋತ್ತು ಮರ್ರ. ಹ್ಞೂ ಆಗಲಿ, ಮನೆ ಬದಿ ಎಲ್ಲ ಕೆಲಸ ಮುಗಿಸಿ ಬರ್ಬೇಕಂದ್ರೆ ತಡ ಆಗ್ತದೆ. ಬನ್ನಿ ಕೂತ್ಕೊಳ್ರಿ. ಕೂರದ್ ಬರ್ತಂದೆ ಅಂತದ್ರಿ ಶಾಲಿನಿ ಅಕ್ಕ, ಅತ್ಲಾಗ ಪಕ್ಕನ ಹೋಗಿ ಬರೋಣ. ಹ್ಞೂ ಹೋಗ್ಬರೋಣ. ನಾನೊಂಚೂರು ಅನ್ನಕ್ಕೆ ಇಟ್ಟೀನಿ, ಅನ್ನ ಒಂದು ವಿಷಲ್ ಹೊಡ್ಕೊಂಡ್ಲಿ ಆತ. ನಮ್ಮನೆ ಗಂಡಸು ಮರ್ರ, ನೀವು ಹೇಳಿದ್ರೆ ಎಂತ ಅಂತೀರ ಏನೋ, ಅನ್ನನೂ ಮಾಡ್ಕೊಳಲ್ಲ ಕಣ್ರಿ. ನಾನು ಅನ್ನ ಲಕ್ಷ್ಮಕ್ಕಗೆ ಫೋನ್ ಮಾಡೀನಿ, ಒಂಚೂರು ಪದ್ನೂರು ಮನೆಗೆ ಹೋಗಿ ಬರ್ಬೇಕು, ಭಾರಿ ಕರೆದದೆ, ಫೋನ್ ಮಾಡೋ ಕರೆದದೆ, ಒಂಚೂರು ಹೋಗ್ಬತ್ತೀವಿ ಮಾರ್ರ. ಅನ್ನಕ್ಕೊಂದು ಹಿಟ್ಕೊಳ್ಳಿ ಅಂದೆ. ನೀವು ಹೇಳಕ್ಕೆ ಅಕ್ಕಿ ತೊಳ್ದು ನೀರು ಹಾಕಿಟ್ಟಿನಿ ಕಣ್ರಿ, ವಿಸಲ್ ಮೇಲೆ ಗ್ಯಾಸ್ ವಿಸಲ್ ಹಾಕಿಟ್ಟೇನೆ, ಗ್ಯಾಸ್ ಮೇಲೆ ಇಡಕ್ಕೆ ನೋಡಿ. ಇಲ್ಲ, ನೀನು ಇದು ಮಾಡು, ಅನ್ನ ಮಾಡಿಟ್ಟು ಹೋಗು ಅಂತ ಕೂತ್ಕೊಳದ. ಏನು ಗತಿ ಸಾಯ್ತೀರ. ಹಂಗಾಗಿ ಒಂಚೂರು ಇಟ್ಟೀನಿ, ಒಂಚೂರು ಅದೊಂದು ವಿಸಲ್ ಬರಲಿ. ಹೌದಾ? ಅಲ್ಲ ರಮೇಶನಿಗೆ ಹುಷಾರಿಲ್ಲಲ್ಲ, ಹಂಗಾಗಿ ಹಂಗೆ ಅನಿಸ್ತದೆ ಏನೋ. ಎಂಥ ಹುಷಾರಿಲ್ಲ, ನೀವು ಸುಮ್ಮನಿರಿ. ಎಂತೆಂಥ ದೊಡ್ಡ ಕಾಯಿಲೆ ಬಂದು ಆಪ್ರೇಷನ್ ಆದಾರಲ್ಲ, 4 ದಿನಕ್ಕೆ 5 ದಿನಕ್ಕೆ ಎದ್ದು ಓಡಾಡ್ತಿರ್ತಾರೆ. ಇದಂತೂ ತೀರಾ ಮುಲಾಣಿ ಮಾಡೋದು ಕಣ್ರಿ. ತೀರಾ ಅಂದರೆ ತೀರಾ ಮಾತ್ರ. ಅದು ಎಲ್ಲಿಂದ ಸ್ವಭಾವನ ಏನೋ ನೋಡಿ. ಎಂತ ಒಂಚೂರು BP ಜಾಸ್ತಿ ಆಗಿತ್ತು ಕಣ್ರಿ. ಅದು ಎಷ್ಟು 4-5 ತಿಂಗಳಾಯ್ತು. ಮೊನ್ನೆ ಒಂದಿನ ಅಲ್ಲಿ BP ಚೆಕಪ್ ಮಾಡಿಸಿದ್ವ. ಅದೇ ನಾವು ಬೆಂಗಳೂರಿಗೆ ಹೋದಾಗ ಅಲ್ಲೂ ಒಂದ್ಸಲ ಚರಣ BP ಚೆಕ್ ಮಾಡಿಸಿದ್ದ. ಎಲ್ಲ ಗನಾಗ ಅದೇ ಕಣ್ರಿ, ಡೋಸು ಎಲ್ಲ ಕಮ್ಮಿ ಮಾಡ್ಯಾರೆ. ಈಗ ಗನಾಗದ್ದಾರೆ, ಒಂಥರ ಮನ್ಸಿಗೆ ಒಂಥರ ಕಣ್ರಿ. ಎಲ್ಲರೂ ಬಂದ್ಗಿಂದಾರ ಮಾರ, ನನ್ನ ಏನಿಲ್ಲ ಕುತ್ತಿಗೆ ಸಾಯಿಸೇ ಬಿಡ್ತಾರೆ. ಹೋಗಲಿ ಬಿಡಿ. ಮತ್ತು ಅತ್ತೆಮ್ಮ ವಾಸಣ್ಣ ಎಲ್ಲ ಎಂತ ಮಾಡ್ತಿದ್ರ? ಅತ್ತೆಮ್ಮ ಕೂತಿದ್ರು ಚಡಿ ಮೇಲೆ. ಇವರು ಮಲಗಿದ್ರು. ಈಗ ಒಂದು ಜಾತಿ ಸಂಜೆ ಮಲಗೋದೊಂದು ಅಭ್ಯಾಸ ಕಲ್ತಾರೆ ಕಣ್ರಿ. ಮಲಗಿದ್ರು, ತೋಟದಿಂದ ಬಂದು ಸುಸ್ತಾಗಿದೆ ಅಂತ ಮಲಗಿದ್ರು. ಹೌದಾ? ಒಂಚೂರು ಕುಡಿಯಕ್ಕೆ ತರಲನ, ಲಿಂಬೆ ಹಣ್ಣಿನ ಪಾನಕ ಮಾಡ್ತೀನಿ, ಬೆಲ್ಲ ಕರಗಿಸಿಟ್ಟೀನಿ, ಲಿಂಬೆ ಹಣ್ಣಿ 2 ಹನಿ ಹಿಂಡೋದು ತಗೊಬಂದು ಕೊಡೋದು. ಅಯ್ಯೋ ಶಾಲಿನಿ ಅಕ್ಕ, ಬೇಡ. ನಾನು ಈಗಷ್ಟೇ ಕಾಫಿ ಕುಟ್ಕೊ ಬಂದಿದ್ದು ಕಣ್ರಿ. ಮಧ್ಯಾಹ್ನ ಊಟ ಮಾಡಿದೆ, ಎಷ್ಟು 12:30 ಊಟ ಮಾಡಿದ್ದ. ಹಂಗಾಗಿ ಹಸುವಾದಂಗೆ ಆಯ್ತು. ಈಗ ಹಂಗಾಗಿ ಕಾಫಿ ಕುಟ್ಕೊ ಬಂದೆ. ನನಗೆ ಎಂಥದ್ದು ಬೇಡ. ಚಕ್ಲಿನೂ ಇತ್ತು, ಅದು ಯಾವತ್ತೋ ತಂದಿದ್ದು, ಯಾರು ಬಂದಾಗ ತಂದಿದ್ದೆ ಏನೋ ಚಕ್ಲಿ ಇತ್ತಾವು, ಒಂಥರ ಮುಗ್ಳು ಆಗಿತ್ತು. ಅದನ್ನು ಒಂದು ತಿನ್ಕೊ ಬಂದೀನಿ. ನಂಗೆ ಬೇಡ. ಅಯ್ಯೋ ಹೌದನ್ರಿ, ಮತ್ತು ಬರೀದೇ ಬಂದು ಹೋಗೋದಂಗೆ ಆಗ್ತದಲ್ಲನ್ರಿ. ಆಗಲಿ, ನಾ ಏನು ನೆಂಟ್ರಲ್ಲ. ಮಧ್ಯಾಹ್ನಕ್ಕೆ ಎಂತ ಅಡುಗೆ ಮಾಡಿದರೆ? ಅದೆಂತ ಕೊಷ್ಟು ಬೇಗ ಊಟ ಮಾಡಿದ್ದ? ನೀವು ಯಾವತ್ತೂ ತಡನೇ ಮಾಡೋದಲ್ಲನ್ರಿ. ನಾವು ತಡನೇ ಮಾಡೋದ. ಇವರು ಚಿಕನ್ ತಗೋ ಬಂದರು ಕಣ್ರಿ. ಚಿಕನ್ ತಗೋ ಬಂದು ರೊಟ್ಟಿ ಮಾಡು ಅನ್ನಕ್ಕೆ ಹಾಕೊಂಡ್ರಿ. ಇವ್ರಿಗೆ ಈಗೊಂದು ರೊಟ್ಟಿ ರಾವ್ ಹಿಡ್ದದೆ, 3 ಹೊತ್ತು ರೊಟ್ಟಿ ಮಾಡು ಅನ್ನೋದು. ನಾನು ಇವತ್ತಂಚು ಬೇಗ ಎದ್ದಿದ್ದೆ, ಚಳಿನ ಆದರೂ ಅದೆಂತ ಒಂಥರ ಕೆಟ್ಟ ಕನ್ಸು ಬಿದ್ದಂಗಾತು. ಸಾಯಲತ್ಲಾಗ ಯಾರು ಮಲಗ್ತಾರೆ ಅಂತ 5 ಕಾಲಿಗೆ ಎದ್ದಿದ್ದೆ. ಮನೆ ಕೆಲಸ ಎಲ್ಲ ಆಗೋಗಿತ್ತು. ನಂದು 8 ಗಂಟೆ ಅಷ್ಟೊತ್ತಿಗೆ ಪೂರ್ತಿ ಕೆಲಸ ಆಗೋಗಿತ್ತು. ಆಮೇಲೆ ಒಂಚೂರು ಕೊಡ್ಕೆ ಕೆಲಸ ಮುಗಿಸ್ಕೊಂಡ್ರೆ ಬಟ್ಟೆ ಒಂದಿಷ್ಟಿದ್ವು, ತೊಳೆದು ಹಾಕಿದೆ. ಇವರು ಚಿಕನ್ ತಗೋ ಬಂದ್ರ. ಇವರು 10:30ಗೆ ಚಿಕನ್ ತಂದ್ರೆ ನಾನು ಆಗಲೇ ಸಾರು ಮಾಡಿ ರೊಟ್ಟಿನೂ ಮಾಡಿದೆ. ಅಡುಗೆ ಆಗೋಗಿತ್ತು. ಮತ್ತು ಅತ್ತೆಮ್ಮಗೆ ಊಟ ಕೊಟ್ಟನ. ಬಿಸಿ ಬೇರೆ ರೊಟ್ಟಿ ಇತ್ತು. ಮತ್ತು ಆರಿದ್ರೆ ಮತ್ತೆ ಬಿಸಿ ಮಾಡೋ ಅನ್ನಕ್ಕೆ ಹಾಕುತ್ತಾರೆ. ಹಾಗಾಗಿ ಬಿಸಿ ಆದ ನೀವು ಅತ್ಲಾಗ ಉಣ್ಣಿ ಮರ್ರ ಅನ್ನ ಅವ್ರದ್ದು ಉಂಡಾತು. ಹಾಗಾಗಿ ನಾನು ಬೇಗನೆ ಊಟ ಮಾಡಿದ್ದೆ ಇವತ್ತು. ಓ ಹೌದಾ? ನೀವು ಹೇಳಕ್ಕೆ ನಂಗೆ ಈ ಚಳಿ ದಸೆಯಿಂದ ಇವತ್ತು ನಾನು ಎದ್ದಿದ್ದೆ ಎಷ್ಟೊತ್ತಿಗೆ? 7 ಗಂಟೆ ಆಗಂಗಾಗಿತ್ತು. 6:50 ಹಂಗೆ ಎದ್ದಿತ್ತು ಕಣ್ರಿ. ಚಳಿ ಅಲ್ಲ, ಎಚ್ಚರೇ ಆಗಲ್ಲ. ನೀವೆಂತ ಸಾರು ಮಾಡಿದ್ರಿ? ನೀವು ಹೇಳಕ್ಕೆ ಲಕ್ಷ್ಮಕ್ಕ, ನಂಗೆ ದಿನಾ ಚಿಕನ್ನು ಮೀನು ತಿಂದು ಬೇಜಾರಾಗೋಗಿತ್ತು ಕಣ್ರಿ. ನಮ್ಮ ಮನೇಲಿ ಇವ್ರು ಮೀನು ತಂದಿದ್ರು. ನಂಗಂತೂ ಮೀನು ತಿಂದು ಬೇಜಾರಾಗಿದೆ. ನಾ ಮೀನು ಮಾಡೋಕ್ಕೆ ಹೋಗಲಿಲ್ಲ. ಅವ್ರಿಗೆ ಮಾಡಿದೆ. ನಾನು 4 ಇದು ಹೀರೆಕಾಯಿ ಇತ್ತು, ಇದು ಭವ್ಯ ಕೊಟ್ಟಿತ್ತಾ ಹೀರೆಕಾಯಿ, ಅವ್ರ ಮನೇಲಿ ಬೆಳೆದಿದ್ದ. ಅದೇ ಹೀರೆಕಾಯಿ ಪಲ್ಯ ಮಾಡ್ಕೊಂಡು ತಿಂದೆ. ಅದನ್ನೇ ಇಟ್ಕೊಂಡೀನಿ. ಇವ್ರು ಬೈತಿದ್ರು, ನೀನೊಳ್ಳೆ ಹೆಂಗೆ ಮಾಡ್ತೀಯ ಅಂದರೆ ಯಾರು ತಿಂದಿಲ್ದಾರಂಗೆ ಮಾಡ್ದಂಗೆ ಮಾಡ್ತೀಯ, ಹಿಂಗೆ ಅಂದರು. ಮರ ನಿಮಗೆ ಬೇಕಾ ನೀವು ತಿನ್ನಿ, ಮಾಡಿ ಹಾಕೀನಿ, ನಂಗೆ ಒತ್ತಾಯ ಮಾಡೋಕ್ಕೆ ಹೋಗಬೇಡಿ ಅಂದೆ. ಒಳ್ಳೆ ಶಾಲಿನಿ ಅಕ್ಕ ಅಲ್ರಿ ಲಕ್ಷ್ಮಕ್ಕ. ನಾ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನೀವು.
ನೀವು ಹೇಳಕ್ಕೆ ನಿಮ್ಮನೆ ಬೆಳ್ಳಿಗಲ್ಲ ಇದ್ದು ಅದೇನೀಗ ನಿಮ್ಮನೆ ಬೆಳ್ಳಿ ಅಂತ ಅಲ್ಲ, ನಮ್ಮನೆ ಬೆಳ್ಳಿನೇ, ಮಗಳು ನಿಮ್ದಲ್ಲ. ಅದು ಎಂತ ಆಗ್ತದೋ ಅದಕ್ಕೆ ಜೀವದಲ್ಲಿ ನನಗಂತೂ ಗೊತ್ತಿಲ್ಲ ನೋಡಿ. ಒಂದೊಂದು ದಿನ ನಾನು ಕಂಡ್ರೆ ಆಗಲ್ಲ, ನನ್ನ ಸೊಡ್ಡು ಸುಲಕ್ ಕಂಡ್ರೆ ಆಗಲ್ಲ ಅನ್ನಂಗೆ ಮಾತಾಡ್ತದೆ ಕಣ್ರಿ. ಮೊನ್ನೆ ಒಂದಿನ ಭಾರಿ ಬೇಜಾರಾಗಿತ್ತು, ನಿಮ್ಮ ಹತ್ರ ಹೇಳಬೇಕು ಅಂದ್ಕೊಂಡೆ. ಆಮೇಲೆ ನಾನೇ ಜ್ಞಾನ ಮಾಡಿದೆ, ಪಾಪ ನಿಮ್ಗೊಂದು ಹೇಳಿ ನಿಮ್ಮ ತಲೆಯಲ್ಲಿ ಒಂದು ಎಂತಕ್ಕೆ ಟೆನ್ಷನ್ ಕೊಡಬೇಕು ಅಂತ ನಾ ಹೇಳಲ್ಲ. ನೆನ್ನೆ ನೋಡಿದ್ರೆ ಫೋನ್ ಮಾಡ್ಕೊಂಡು ನಿಮ್ಮ ಹತ್ರ ಅಷ್ಟು ಗಾನಾಗ ಮಾತಾಡ್ತದೋ ಇಲ್ಲೋ, ನನ್ನ ಹತ್ರ ಅಷ್ಟು ಗಾನ ಒಂದು ಅರ್ಧ ಗಂಟೆ ಮಾತಾಡ್ತು ಕಣ್ರಿ. ಅದು ಎಂತ ಆತದ ಅದಕ್ಕಂತಾನೆ ಅರ್ಥ ಆಗಲ್ಲ. ನಾನು ಅದೇ ಹೇಳಿದೆ. ಆಮೇಲೆ ಚರಣನು ಮಾತಾಡಿದ್ನ, ಅಲ್ಲ ಕಣ ನೀನು ಹೆಂಡ್ತಿ ಒಂದಿನ ಹಂಗಿದ್ರೆ ಇನ್ನೊಂದು ದಿನ ಹಿಂಗಿರ್ತದಲ್ಲ, ಎಂತಾಗ್ಯದ ಅದಕ್ಕೆ ಅಂದೆ. ಅವ್ನು ನಗಾಡ್ತಾನೆ, ಮೊಳ್ಳು ಹುಡುಗ. ಅಯ್ಯೋ ಸಾಲಿನಿ ಅಕ್ಕ ಕೊಟ್ಟು ಹೆಣ್ಣು ಕುಲಕ್ಕೆ ಹೊರಗೆ, ಅದ್ರ ಸುದ್ದಿ ನನ್ನ ಹತ್ರ ಹೇಳಕ್ಕೆ ಬರಲೇಬೇಡಿ ನೀವು. ನಿಮ್ಗಿಂತ ಜಾಸ್ತಿ ನಂಗೆ ತಲೆ ಕೆಡಿಸ್ತದೆ ಅದು. ನನ್ನ ಹತ್ರ ಅದ್ರ ಸುದ್ದಿ ಹೇಳಕ್ಕೆ ಬರಬೇಡಿ ನೀವು. ಆಗಲಿ ಬಿಡಿ ಮಾರ್ರ, ಹೇಳಕ್ಕೆ ಹೋಗಲ್ಲ. ಕೊಟ್ಟೆಣ್ಣು ಕುಲಕ್ಕೆ ಹೊರಗೆ ಆಗಲಿ ಬಿಡಿ. ನಮ್ಮನೆ ಸೊಸೆ ನಾವು ಹೆಂಗಾರು ಸಂಭಾಳಿಸ್ಕೋತೀವಿ. ಓ ವಿಸಲತ್ತ ಅದೇ ನೋಡಿ. ಹೌದು ಮಾರ್ರ, ತಡೀರಿ ಆಫ್ ಮಾಡಿ ಬರ್ತೀನಿ ಪಕ್ಕನ. ಹ್ಞೂ ಸರಿ ಶಾಲಿನಿ ಅಕ್ಕ, ನೀವು ಒಂಚೂರು ಆಫ್ ಮಾಡ್ತೀರಿ, ನಾನು ಇಲ್ಲೇ ಒಂಚೂರು ಭವ್ಯನ ಮಾತಾಡ್ಸ್ತೀನತ್ತ. ಮತ್ತು ಇಲ್ಲೇ ಲಕ್ಷ್ಮಕ್ಕ ಬಂದರೆ ಮಾತಾಡ್ಲಾ ಅಂತ ಮತ್ತೆ ಬೇಜಾರಾಗ್ತದೆ ಅದಕ್ಕೆ. ಹ್ಞೂ ಸರಿ ಸರಿ ಕಣ್ರಿ ಲಕ್ಷ್ಮಕ್ಕ.